ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ಪ್ರಿಪೇರ್ ಆಗುತ್ತಿರುವ ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇಂದಿನ ವಿಡಿಯೋದಂತೆ ಈ ವಿಡಿಯೋದಲ್ಲಿ ಕೂಡ ಒಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಸೆಲೆಕ್ಟ್ ಮಾಡಿರೋ ಕ್ವಶನ್ಸು SDA 2017 ಕೇಳಿರುವಂಥ ಕ್ವಶನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಅದು ಓನ್ಲಿ ಕೆಮಿಸ್ಟ್ರಿ ಪಾರ್ಟ್ ಆಗಿರ್ತದೆ. ಈ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಎರಡು ಮಾತುಗಳನ್ನ ಆಡಿ ಈ ಕ್ವಶನ್ಸ್ಗೆ ಹೋಗೋಣ. ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಮಾಡಲಾರ್ದೇ 3 years ಆಗ್ತಾ ಬಂದಿದೆ. ಬಟ್ ಯಾವುದೇ ರೀತಿಯಂಥ ನಿಮ್ಮ ಓಪ್ಸ್ಗಳನ್ನು ಬಿಟ್ಕೊಡೋಕೆ ಹೋಗಬೇಡಿ. ಅದರ ಜೊತೆಗೆ ಇವತ್ತು ಓದಿ ನಾಳೆ ಒಂದಿನ ಗ್ಯಾಪ್ ಕೊಟ್ಟು ನಾಡಿದ್ದು ಓದೋಣ, ಮತ್ತು ಒಂದು 2 days ಬಿಟ್ಟು ಓದೋಣ, ಅಥವಾ 4 days 5 days ಬಿಟ್ಟು ಓದೋಣ, ಅಥವಾ ಊರಿಗೆ ಹೋಗಿ ಬರೋಣ, ಅಪ್ಪ ಅಮ್ಮನ ನೋಡ್ಕೊಂಡು ಬರೋಣ, ಇವೆಲ್ಲ ಬಿಟ್ಕೊಟ್ಟು ಸತತವಾಗಿ ನಿಮ್ಮ ಪ್ರಯತ್ನ ಪಡ್ತಾ ಇರಬೇಕು. ಒಂದಲ್ಲ ಒಂದು ದಿನ ಅದು ನಿಮಗೆ ಪ್ರತಿಫಲ ಸಿಗ್ತದೆ. ಅದಕ್ಕೆ ಒಂದು ಗಾದೆ ಮಾತಲ್ಲಿ ಒಂದು ಮಾತಿದೆ, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ. ಅದೇ ರೀತಿಯಾಗಿ ನಾವೇನು ಮಾಡ್ತಾ ಹೋಗು, ಡೈಲಿಯಲ್ಲಿ ಟಚ್ ಇಡ್ತಾ ಹೋಗಬೇಕು. ಕೇವಲ ಕಾನ್ಸೆಪ್ಟ್ಸ್ನ ಓದೋದು ಅಲ್ಲ, ಅದರ ಜೊತೆಗೆ ಸ್ವಲ್ಪ MCQನ ಓದ್ತಾ ಹೋಗಬೇಕು. ಅದರ ಜೊತೆಗೆ ಕೇವಲ ಇದು ಕರೆಕ್ಟ್ ಅದ, ಇದು ರಾಂಗ್ ಅದ ಅಂತ ಓದೋದಕ್ಕಿಂತ ಸ್ವಲ್ಪ ಅದರ ಬಗ್ಗೆ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡ್ತಾ ಹೋಗಬೇಕು. ಸೊ ಇಷ್ಟನ್ನು ಹೇಳ್ತಾ ನಾವು ಒಂದನೇ ವಿಡಿಯೋದಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿರೋ ಪ್ರಕಾರ SDA 2017 ಕೇಳಿರುವಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ಪರಿಸರ ಮಾಲಿನ್ಯಗಳ ಪೈಕಿ ಯಾವುದು ಆಮ್ಲ ಮಳೆಗೆ ಕಾರಣ? A ಕಾರ್ಬನ್ ಡೈಆಕ್ಸೈಡ್, B ಹೈಡ್ರೋಜನ್ ಪೆರಾಕ್ಸೈಡ್, C ಕಾರ್ಬನ್ ಮೊನಾಕ್ಸೈಡ್, D ಸಲ್ಫರ್ ಡೈಆಕ್ಸೈಡ್. ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ, ಯಾವ ರೀತಿಯಾಗಿ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಷನ್ ಆಗ್ತಾ ಹೋಗ್ತದೆ ಅಂತೇಳಿ. ಸೊ ಯೂಶ್ವಲಾಗಿ ನಮ್ಮ ವಾತಾವರಣದಲ್ಲಿ ನಾವು 2 ಗ್ಯಾಸ್ನ ಫೈಂಡ್ ಔಟ್ ಮಾಡ್ತೇವೆ. ಒಂದು ಸಲ್ಫರ್ ಡೈಆಕ್ಸೈಡ್ ಒಂದು ಕೆಮಿಕಲ್ ಇರ್ತದೆ, ಅದರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ 2 ಕೆಮಿಕಲ್ಸ್ ಇರ್ತದೆ. ಇವೆರಡೂ ಕೆಮಿಕಲ್ಸು ಏನಾಗ್ತದಂದರೆ ನೀರಿನ ಆವಿಯೊಂದಿಗೆ ರಿಯಾಕ್ಷನ್ ಆಗಿ ಅಥವಾ ಮಿಕ್ಸ್ ಆಗಿ ನಮಗೆ H2SO4 ಪ್ರೊಡಕ್ಷನ್ ಮಾಡ್ತದೆ. ಈ H2SO4 ಪ್ರೊಡಕ್ಷನ್ ಮಾಡೋದ್ರ ಸಲುವಾಗಿ ಇದಕ್ಕೆ ನಾವೇನಂತ ಹೇಳ್ತೇವೆ, ಆಮ್ಲ ಮಳೆ ಅಂತ ಹೇಳ್ತೇವೆ. ಇಲ್ಲಿ ಅದೇ ರೀತಿಯಾಗಿ ನಮಗೆ 2 ಆಪ್ಷನ್ ಇದ್ದಾವೆ, ಕಾರ್ಬನ್ ಡೈಆಕ್ಸೈಡ್, ಅದರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇದು ಪರಿಸರ ಮಾಲಿನ್ಯ ಆಗಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಕೂಡ ಕಾರಣ ಆಗಿರ್ತದೆ. ಬಟ್ ಇದು ಯಾವುದೇ ರೀತಿಯಾಗಿ ಆಮ್ಲ ಮಳೆಗೆ ಸಂಬಂಧ ಇರಲಂಥ ವಿಷಯ. ಸೊ SO2 ಮತ್ತು NO2 ನೀರಿನ ಆವಿಯೊಂದಿಗೆ ಜೋಡಿಸಿ H2SO4 ರಿಯಾಕ್ಷನ್ ಆಗ್ತದೆ. ಸೊ ಹಂಗಾಗಿ ಇದಕ್ಕೆ ಆಮ್ಲ ಮಳೆ ಅಂತ ಹೇಳ್ತೇವೆ. ಸೊ ನಮ್ಮದು ಆಪ್ಷನ್ ಬಂದುಬಿಟ್ಟು D ಕರೆಕ್ಟ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನಿಗೆ ಹೋಗೋಣ. LPG ಅನಿಲವು ಸ್ವಾಭಾವಿಕ ಸ್ಥಿತಿಯಲ್ಲಿ ವಾಸನಾರಹಿತವಾದದ್ದು, ಅಂದರೆ ಸ್ಮೆಲ್ಲೆಸ್ ಅಂತ ಹೇಳ್ತೇವೆ, ಅಥವಾ ಆರ್ಡರ್ಲೆಸ್ ಅಂತ ಹೇಳ್ತೇವೆ. ಆರ್ಡರ್ಲೆಸ್ ಅಂದರೆ ನಮ್ಮ ಮೀನಿಂಗು ಸ್ಮೆಲ್ ಇರೋದಿಲ್ಲ. ಈ ಕೆಳಗಿನಲ್ಲಿ ಯಾವುದನ್ನು ಗೃಹ ಕೃತ್ಯದ LPG ಸಿಲಿಂಡರ್ಗಳಲ್ಲಿ ಸೇರಿಸುವುದರಿಂದ LPG ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗುತ್ತದೆ? ಈ LPG ಗ್ಯಾಸಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಗ್ಯಾಸ್ಗಳು ಏನಾಗಿರ್ತವೆ ಅಂತಂದರೆ ಕಲರ್ಲೆಸ್ ಆಗಿರ್ತವೆ. ನೋಡೋಣ ಈ ಕಮೆಂಟ್ ಸೆಕ್ಷನಲ್ಲಿ ಮಾಡಿ, ಈ ಗ್ಯಾಸಲ್ಲಿ ಯಾವ ಕಂಪೋನೆಂಟ್ಸ್ ಇರ್ತದೆ ಅಂತೇಳಿ. ಈ ಕಂಪೋನೆಂಟ್ಸ್ ಯಾವಾಗಿರ್ತವೆ ಅಂದರೆ ಹೈಡ್ರೋಕಾರ್ಬನ್ಸ್ ಆಗಿರ್ತವೆ. ಯಾವ ಹೈಡ್ರೋಕಾರ್ಬನ್ಸ್ ಈ ಗ್ಯಾಸ್ ಒಳಗಡೆ ಇರ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. LPG ಇವೆರಡೂ ಗ್ಯಾಸ್ ಏನಾಗಿರ್ತವೆ ಅಂತಂದರೆ ಕಲರ್ಲೆಸ್ ಆಗಿರ್ತವೆ. ಮೊನ್ನೆ ಪಾಯಿಂಟ್, ಎರಡು ಏನಾಗಿರ್ತವೆ, ಕಲರ್ಲೆಸ್. ಇನ್ನೊಂದು ಹೇಳಿದ್ರಂಗೆ ಇದು ಏನಾಗಿರ್ತದೆ, ಆರ್ಡರ್ಲೆಸ್ ಆಗಿರ್ತದೆ. ಆರ್ಡರ್ಲೆಸ್ ಅಂದರೆ ಸ್ಮೆಲ್ ಇರೋದಿಲ್ಲ. ಈಗ ಅಪ್ಪಿತಪ್ಪಿ ನಮ್ಮದು ಏನಾದರೂ ಗ್ಯಾಸು ಸ್ವಲ್ಪ ಲೀಕೇಜ್ ಆಯಿತು, ಏನಾದರೂ ಆಯಿತು ಅಂದರೆ ನಮಗೆ ಬರಿಗಣ್ಣಲ್ಲೇ ನೋಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಇವೆರಡೂ ಹೈಡ್ರೋಕಾರ್ಬನ್ಸು ಸ್ಮೆಲ್ ಇರೋದಿಲ್ಲ. ಬಟ್ ಅಪ್ಪಿತಪ್ಪಿ ನಾವೇನಾದರೂ ಸ್ಮೆಲ್ ಗೊತ್ತಾಗಲಿಲ್ಲ, ಕಲರ್ ಗೊತ್ತಾಗಲಿಲ್ಲ, ಏನಾದರೂ ಸ್ವಲ್ಪ ಬೆಂಕಿ ಹಚ್ಚಿದ್ವಿ ಅಂತಂದರೆ
ಫೈರ್ ಕ್ಯಾಚ್ ಆಗಿಬಿಡ್ತದೆ. ಯಾಕೆ ಫೈರ್ ಕ್ಯಾಚ್ ಆಗ್ತದೆ ಅಂದರೆ ಇದು ಫ್ಲೇಮೇಬಲ್ ಗ್ಯಾಸಸ್ ಇರ್ತದೆ. ಫ್ಲೇಮೇಬಲ್ ಗ್ಯಾಸಸ್ ಅಂತಂದರೆ ಫೈರ್ನ ಈಸಿಯಾಗಿ ಕ್ಯಾಚ್ ಮಾಡ್ತಾ ಹೋಗ್ತದೆ. ಸೊ ಹಂಗಾಗಿ ಇದು ಕಲರ್ಲೆಸ್ ಅದ, ಆರ್ಡರ್ಲೆಸ್ ಅದ ಅಂತ ನಮಗೆ ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ನಾವು ಇದರ ಜೊತೆಗೆ ನಾವೊಂದು ಕೆಮಿಕಲ್ ಹಾಕ್ತೇವೆ. ಯಾವುದಂದರೆ ಈಥೈಲ್ ಮರ್ಕ್ಯಾಪ್ಟನ್ ಅಂತ ಕೆಮಿಕಲ್ ಹಾಕ್ತೇವೆ. ಈಥೈಲ್ ಮರ್ಕ್ಯಾಪ್ಟನ್. ಈ ಈಥೈಲ್ ಮರ್ಕ್ಯಾಪ್ಟನ್ ಹಾಕೋದ್ರಿಂದ ಈ ಸ್ವಲ್ಪ ಗ್ಯಾಸ್ ಏನಾಗ್ತಾ ಹೋಗ್ತದೆ, ಸ್ಮೆಲ್ ಆಗ್ತದೆ. ಪಂಜೆಂಟ್ ಸ್ಮೆಲ್ ಅಂತ ಹೇಳ್ತೇವೆ. ನಮ್ಮ ಹಳ್ಳಿ ಭಾಷೆ ಹೇಳ್ಬೇಕಾದ್ರೆ ಒಂದು ಹೊಲಸು ಸ್ಮೆಲ್ ಅಂತ ಹೇಳ್ತೇವೆ, ಪಂಜೆಂಟ್ ಸ್ಮೆಲ್. ಸೊ ಈ ಪಂಜೆಂಟ್ ಸ್ಮೆಲ್ ಇರೋದ್ರಿಂದ ನಮಗೇನಾಗ್ತದೆ, ಗ್ಯಾಸು ಲೀಕ್ ಆಗಕತ್ತದ ಅಂತೇನೆ ಐಡೆಂಟಿಫಿಕೇಷನ್ ಆಗ್ತದೆ. ಸೊ ಮೆಥನಾಲ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಮೆಥನಾಲ್ ಅಂದರೆ ಇಟ್ ಈಸ್ ಅ ಟೈಪ್ ಆಫ್ ಆಲ್ಕೋಹಾಲ್. ಓಕೆ, ಮೆಥನಾಲ್ ಯೂಸ್ ಮಾಡೋದಿಲ್ಲ, ಆಲ್ಕೋಹಾಲ್ ಅಂತ ಹೇಳ್ತೇವೆ. ಇಟ್ ಈಸ್ ಅ ಕ್ಲಾಸಿಫಿಕೇಷನ್, ಒಂದು ಕೈಂಡ್ ಆಫ್ ಮೆಥನಾಲಿಗೆ ಎಕ್ಸಾಂಪಲ್, ಆಲ್ಕೋಹಾಲಿಗೆ ಸಾರಿ. ಮೆಥನಾಲ್ ಯೂಸ್ ಮಾಡೋದಿಲ್ಲ ಯಾಕಂದರೆ ಇಟ್ ಈಸ್ ಅ ಟೈಪ್ ಆಫ್ ಆಲ್ಕೋಹಾಲ್. ಅಮೋನಿಯಾ ಅಂದರೆ ಕೆಮಿಕಲ್ ಫಾರ್ಮುಲಾ NH3. ಈ ಅಮೋನಿಯಾ ಕೂಡ ನಾವೇನು ಮಾಡ್ತಾ ಹೋಗ್ತಲ್ಲ, ಗ್ಯಾಸ್ ಒಳಗಡೆ ಯೂಸ್ ಮಾಡೋದಿಲ್ಲ. ಅದೇ ರೀತಿ ಕ್ಲೋರೋಫಾರ್ಮ್ ಅದ. ಕ್ಲೋರೋಫಾರ್ಮ್ ಅಂದರೆ CHCl3 ಅಂತ ಹೇಳ್ತೇವೆ. ಕ್ಲೋರೋಫಾರ್ಮ್ ಕಂಪೋನೆಂಟ್ ಕೂಡ ನಾವೇನು ಮಾಡ್ತೇವೆ, ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಅದೇ ರೀತಿ ಮೂರನೇ ಕ್ವಶನ್ ಹೋಗೋಣ. ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಯಾವುದನ್ನು ಉಪಯೋಗಿಸುತ್ತಾರೆ? ನೋಡಿ, ಆನ್ಸರ್ ಮಾಡಿ ನೋಡೋಣ. ಸೀಸದ ಪೆನ್ಸಿಲ್ಗಳಲ್ಲಿ ಯಾವ ಕೆಮಿಕಲನ್ನು ನಾವು ಯೂಸ್ ಮಾಡ್ತಾ ಹೋಗ್ತೇವೆ ಅಥವಾ ಯಾವ ಕಂಪೋನೆಂಟ್ನ ನಾವು ಯೂಸ್ ಮಾಡ್ತಾ ಹೋಗ್ತೇವೆ? ಆಪ್ಷನ್ ಎ ಇದ್ದಿಲು, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ಕೋಕ್, ಆಪ್ಷನ್ ಡಿ ಇಂಗಾಲದ ಕಪ್ಪು ಅಥವಾ ಮಸಿ ಅಂತ ಹೇಳ್ತದೆ. ಈಗ ನೋಡಿದ ಪ್ರಕಾರ ಇದ್ದಿಲು ಥರ ಕಾಣ್ತದೆ ಅದು, ಬಟ್ ಅದು ಇದ್ದಿಲಲ್ಲ. ಕೋಕ್ ಅದು ಕೂಡ ಅಲ್ಲ. ಇಂಗಾಲದ ಕಪ್ಪು ಮಸಿನೆಲ್ಲ ನಾವು ಯೂಸ್ ಮಾಡ್ತಾ ಹೋಗೋದಿಲ್ಲ. ಇಂಗಾಲದ ಕಪ್ಪನ್ನು ಯೂಸ್ ಮಾಡೋದಿಲ್ಲ. ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ನಾವು ರಿಲೀಸ್ ಆಗುವಾಗ ಬೈಕಲ್ಲಿ, ಈಗ ಸೈಲೆನ್ಸರಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಇದಾಗ್ತದೆ ಗೊತ್ತಲ್ವಾ? ಸೊ ಅದಕ್ಕೆ ನಾವೇಂತೀವಿ ಇಂಗಾಲದ ಕಪ್ಪು ಅಂತ ಕರಿತೇವೆ. ಈಗ ಅದೇ ರೀತಿಯಾಗಿ ಗ್ರಾಫೈಟ್ ಅಂತದ. ಸೊ ಆನ್ಸರ್ ಬಂದುಬಿಟ್ಟು ಗ್ರಾಫೈಟ್ ಆಗ್ತದೆ. ಆನ್ಸರ್ ಬಂದುಬಿಟ್ಟು ಗ್ರಾಫೈಟ್. ದಿಸ್ ಗ್ರಾಫೈಟ್ ಈಸ್ ಅ ಮೇಡಪ್ ಆಫ್ ಕಾರ್ಬನ್ ಅಟಾಮ್. ಇದು ಕಾರ್ಬನ್ ಅಟಾಮ್ನಿಂದ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನೀವು ಇನ್ನೊಂದು ಕೇಳಿರ್ಬೋದು, ಡೈಮಂಡ್ ಅಂತ ಹೇಳ್ತೇವೆ. ಡೈಮಂಡ್ ಕೂಡ ಕಾರ್ಬನ್ ಅಟಾಮ್ನಿಂದನೇ ಮಾಡಿರ್ತಾರೆ. ಡೈಮಂಡು ವೆರಿ ಸ್ಟ್ರಾಂಗ್ ಇರ್ತದೆ. ಡೈಮಂಡ್ ಸ್ಟ್ರಾಂಗ್ ಇರ್ತದೆ, ಬಟ್ ಗ್ರಾಫೈಟ್ ಏನಾಗಿರ್ತದೆ ಅಂತಂದರೆ ಸಾಫ್ಟ್ ಇರ್ತದೆ. ಬಟ್ ಯು ಮೈಟ್ ಬಿ ಥಿಂಕಿಂಗ್, ಸರ ಮತ್ತು ಆಗಿದ್ದರೆ ಇದು ಸಾಫ್ಟ್ ಇತ್ತು ಅಂತಂದರೆ ನಾವು ಪೆನ್ಸಿಲಲ್ಲಿ ಹೆಂಗೆ ಯೂಸ್ ಮಾಡಲಿಕ್ಕೆ ಆಗ್ತದ? ಸೊ ಇಲ್ಲೇನು ಮಾಡ್ತಾರೆ ಅಂದರೆ, ಈ ಗ್ರಾಫೈಟ್ ಜೊತೆಗೆ ಕ್ಲೇನ ಯೂಸ್ ಮಾಡ್ತಾರೆ. ಕ್ಲೇ ಅಂತಂದರೆ ಮಣ್ಣು. ಸ್ವಲ್ಪ ಏನು ಮಾಡ್ತಾರೆ, ಮಣ್ಣನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಈ ಮಣ್ಣನ್ನು ಯೂಸ್ ಮಾಡೋದ್ರಿಂದ ಈ ಗ್ರಾಫೈಟು ಸಾಫ್ಟ್ ಇದ್ದು ಸ್ವಲ್ಪ ಏನಾಗ್ತದೆ, ಹಾರ್ಡಾಗಿ ಕನ್ವರ್ಷನ್ ಆಗ್ತಾ ಹೋಗ್ತದೆ. ಈ ಒಂದಿಷ್ಟು ಬ್ರ್ಯಾಂಡ್ಗಳು ಇರ್ತವೆ. ನಟರಾಜನ್ ಅಂತಿರುತ್ತೆ, ಅಪ್ಸರಾ ಅಂತಿರುತ್ತೆ, ಬೇರೆ ಬ್ರ್ಯಾಂಡ್ಸು ನಾವು ಸೀಸಸ್ನ ನೋಡ್ತಾ ಇರ್ತೇವೆ. ಈ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದಿಷ್ಟು ಪೆನ್ಸಿಲು ಸ್ವಲ್ಪ ಡಾರ್ಕ್ ಮೂಡೋದಿಲ್ಲ ಅಂತ ಹೇಳ್ತವೆ. ಓಕೆ, ಡಾರ್ಕ್ ಮೂಡೋಕ್ಕೆ ಯಾಕೆ ಆಗೋದಿಲ್ಲ? ಯಾಕಂದರೆ ಅಲ್ಲಿ ಗ್ರಾಫೈಟ್ ಪರ್ಸೆಂಟೇಜ್ ಕಡಿಮೆ ಇರ್ತದೆ, ಕ್ಲೇದ ಪರ್ಸೆಂಟೇಜ್ ಏನಾಗಿರ್ತದೆ, ಜಾಸ್ತಿ ಆಗಿರ್ತದೆ. ಸೊ ಹಂಗಾಗಿ ಡಾರ್ಕ್ ಆಗೋದಿಲ್ಲ. ಅದೇ ಅಪ್ಪಿತಪ್ಪಿ ನಾವೇನು ಮಾಡ್ತೇವೆ, ಗ್ರಾಫೈಟ್ದು ಪರ್ಸೆಂಟೇಜ್ ಅಂದರೆ ಕಂಪೋಸಿಷನ್ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕ್ಲೇದು ಕಡಿಮೆ ಮಾಡಿದ್ವಿ ಅಂದರೆ ಮಟೀರಿಯಲ್ ಏನಾಗ್ತಾ ಹೋಗ್ತದೆ, ಸ್ವಲ್ಪ ಗಟ್ಟಿನೂ ಆಗ್ತದೆ. ಅದ್ರ ಜೊತೆಗೆ ನಮಗೆ ಡಾರ್ಕ್ ಅಂದರೆ ಪೂರ ರಬ್ಬು ಮೂಡ್ತದೆ. ಸೊ ಹಂಗಾಗಿ ಒಂದಿಷ್ಟು ಬ್ರ್ಯಾಂಡಲ್ಲಿ ಗ್ರಾಫೈಟ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಕ್ಲೇನ ಕಡಿಮೆ ಯೂಸ್ ಮಾಡ್ತಾರೆ. ಇದೊಂದು ಸ್ವಲ್ಪ ನಿಮಗೆ ಐಡಿಯಾ ಇರಲಿ. ಓಕೆ, ಹಾಗಾಗಿ ನಮ್ಮದು ಆನ್ಸರ್ ಏನಾಗುತ್ತೆ, ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 4ನೇ ಕ್ವಶನ್ಗೆ ಹೋಗೋಣ. 4ನೇ ಕ್ವಶನಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಮಾರ್ಫಿನ್, ಸೋಡಿಯಂ, ಬೋರಿಕ್ ಆ್ಯಸಿಡ್, ಕಂಚು. ಸೊ ಇವಿಷ್ಟರಲ್ಲಿ ನಮಗೊಂದು 2 ಐಡಿಯಾ ಇರ್ತದೆ. ಒಂದನೇದು ಸೋಡಿಯಂ ಬಗ್ಗೆ ಹಂಗರು ಭಾಳ ಮಂದಿಗೆ ಐಡಿಯಾ ಇರ್ತದೆ. ಯಾಕಂತಂದರೆ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡ್ ಇದ್ದಾಗ ಟೀಚರ್ಸ್ಗಳು ಏನು ಮಾಡ್ತಾಯಿದ್ರು, ಆ ಸೋಡಿಯಂ ಅಂದರೆ ಒಂದು ಮೆಟಲ್ ಇರ್ತದೆ. ಈ ಮೆಟಲ್ನ ತಗೊಂಡು ನೀರಿಗೆ ಹಾಕ್ತಾಯಿದ್ರು. ಮೆಟಲ್ ತೊಗೊಂಡು ನೀರಿಗೆ ಹಾಕಿದ ತಕ್ಷಣ ಏನಾಗ್ತಾಯಿತ್ತು, ಸ್ಪಾರ್ಕ್ ಆಗ್ತಿತ್ತು ಅದಲ್ವಾ? ಸ್ಪಾರ್ಕ್ ಆಗಿದ ತಕ್ಷಣ ಒಂಥರ ಫೈರ್ ಫಾರ್ಮೇಷನ್ ಆಗ್ತಾಯಿತ್ತು. ಯಾಕಂದರೆ ಸೋಡಿಯಂ ಮೆಟಲ್ ಏನಾಗಿರ್ತದೆ ಅಂದರೆ ಹೈಲಿ ರಿಯಾಕ್ಟಿವ್ ಇರ್ತದೆ.
ಹೈಲಿ ರಿಯಾಕ್ಟಿವ್ ವಿತ್ ವಾಟರ್. ಹಂಗಾಗಿ ಈ ಸೋಡಿಯಂ ಮೆಟಲ್ ಎದ್ರಾಗ ಯೂಸ್ ಮಾಡ್ತಾರೆ ಅಂದರೆ ಪ್ಯಾರಾಫಿನ್ ಆಯಿಲಲ್ಲಿ ಯೂಸ್ ಮಾಡ್ತಾರೆ. ಪ್ಯಾರಾಫಿನ್ ಆಯಿಲಲ್ಲಿ ಇದನ್ನು ಸ್ಟೋರ್ ಮಾಡಿರ್ತಾರೆ, ನೆನಪಿಟ್ಕೊಳ್ಳಿ. ಯಾಕಂದರೆ ಇದು ಪ್ಯಾರಾಫಿನ್ ಆಯಿಲ್ ಜೊತೆಗೆ ಇದು ರಿಯಾಕ್ಟ್ ಆಗೋದಿಲ್ಲ. ಸೊ ಓನ್ಲಿ ವೆನ್ ಇಟ್ ಗೆಟ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಮಾಲಿಕ್ಯೂಲ್ ಇಟ್ ವಿಲ್ ಪ್ರೊಡ್ಯೂಸಸ್ ಅ ಫೈರ್. ಯಾಕಂದರೆ ಬೊಂಬಾರ್ಡ್ಮೆಂಟ್ ಆಗಿ ಫೈರ್ನ ಪ್ರೊಡಕ್ಷನ್ ಮಾಡ್ತಾ ಹೋಗ್ತದೆ. ಹಾಗಿದ್ರೆ ಈ ಸೋಡಿಯಂ ಇದು ಏನು? ಈ ಸೋಡಿಯಂ ಬಂದುಬಿಟ್ಟು ಲೋಹ ಅಂತ ಹೇಳ್ತೇವೆ, ಅಥವಾ ಇಂಗ್ಲೀಷಲ್ಲಿ ಏನು ಹೇಳ್ತೇವೆ, ಮೆಟಲ್ ಅಂತ ಹೇಳ್ತೇವೆ. ಸೊ ಸೋಡಿಯಂನ ತಗೊಂಡ್ರೆ ನಾವೇನು ಮಾಡೋಣ, ಲೋಹಕ್ಕೆ ಹಾಕ್ಬಿಡೋಣ. ಹಾಗಿದ್ರೆ ಏನಾಯಿತು, ಬಿ ಇದು ಬಂದುಬಿಟ್ಟು 4th ಕನೆಕ್ಷನ್ ಆಗ್ತದೆ. ಅದೇ ರೀತಿ ನಿಮ್ಗೆ ಗೊತ್ತಿರುತ್ತೆ ಕಂಚು ಅಂತ ಹೇಳ್ತೇವೆ. ಕಂಚು, ಈ ಕಂಚಲ್ಲಿ ಏನಾಗಿರ್ತದಪ್ಪ ಅಂತಂದರೆ, ಈ ಕಂಚಿಗೆ ಇಂಗ್ಲೀಷ್ನಲ್ಲಿ ಏನಂತೀವಿ, ಬ್ರೋಂಜ್ ಅಂತ ಹೇಳ್ತೇವೆ. ಬ್ರೋಂಜ್ ಈಗ ನಿಮ್ಗೆ ಗೊತ್ತಿರ್ತದೆ. ಸ್ಪೋರ್ಟ್ಸಲ್ಲಿ ಏನು ಮಾಡ್ತಾರೆ, 3 ಮೆಡಲ್ಗಳನ್ನು ಕೊಡ್ತಾರೆ. ಒಂದು ಗೋಲ್ಡ್ ಮೆಡಲ್, ಇನ್ನೊಂದು ಸಿಲ್ವರ್ ಮೆಡಲ್, ಇನ್ನೊಂದು ಬ್ರೋಂಜ್ ಮೆಡಲ್ ಅಂತ ಕೊಡ್ತಾರೆ. ಈ ಬ್ರೋಂಜ್ ಮೆಡಲು ಇದು ಅಲಾಯ್ ಆಗಿರ್ತದೆ. ಅಲಾಯ್ ಅಂದರೆ ಮಿಕ್ಸ್ಚರ್ ಆಫ್ 2 ಮೆಟಲ್ಸ್ ಅಂತ ಹೇಳ್ತೇವೆ. ಯಾವುದಾದ್ರು 2 ಮೆಟಲ್ನ ತಗೊಂಡು ಹೋಗಿ ಅದನ್ನು ಕಂಬೈನ್ ಮಾಡಿದಾಗ ನಮಗೊಂದು ಮೆಟಲ್ ಸಿಗ್ತದೆ, ಅದಕ್ಕೆ ಅಲಾಯ್ ಅಂತ ಕರಿತೇವೆ. ಹಾಗಿದ್ರೆ 2 ಮಿಕ್ಸ್ಚರ್ ಅಂತ ಹೇಳ್ತದೆ. ಹಾಗೆ 2 ಮಿಕ್ಸ್ಚರ್ ಯಾವುದದು? ಒಂದನೇದು ಬಂದುಬಿಟ್ಟು ಕಾಪರ್, ಇನ್ನೊಂದು ಬಂದುಬಿಟ್ಟು ಟಿನ್. ಈ ಕಾಪರ್ ಮತ್ತು ಟಿನ್ ಹಾಕಿದಾಗ ನಮಗೇನು ಸಿಗ್ತದೆ ಅಂದರೆ ಬ್ರೋಂಜ್ ಸಿಗುತ್ತದೆ. ಹಾಗಿದ್ರೆ ಬ್ರೋಂಜ್ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ 2 ಮೆಟಲ್ಸ್, ಅಲಾಯ್ ಅಂತ ಕರಿತೇವೆ. ಹಾಗಾಗಿ ನಮ್ಮದು ಏನಾಗ್ತದೆ, ಮಿಶ್ರ ಲೋಹ ಆಗ್ತದೆ. ಇದು ಬಂದುಬಿಟ್ಟು ಮಿಶ್ರ ಲೋಹ ಆಗ್ತದೆ. ಅದೇ ರೀತಿಯಾಗಿ 3ನೇದು ಮತ್ತು 1ನೇದು ನೋಡೋಣ. ಮಾರ್ಫಿನ್ ಅಂತದ, ಇನ್ನೊಂದು ಬೋರಿಕ್ ಆ್ಯಸಿಡ್ ಅಂತದ. 1ನೇದು ಹೋಗೋಣ, ಮಾರ್ಫಿನ್. ಈ ಮಾರ್ಫಿನ್ ಏನಂತಂದರೆ ನೋವು ರಹಿತ ಅಂತ ಹೇಳ್ತೇವೆ. ನೋವು ರಹಿತ ಅಂತ ಹೇಳ್ತೇವೆ. ಈಗೇನಾದರೂ ನಿಮಗೆ ಬ್ಯಾಕ್ ಪೇನು ಅಥವಾ ಏನಾದರೂ ಬರ್ತಾಯಿತ್ತು, ಅಥವಾ ಲೆಗ್ ಏನಾದರೂ ಪೇನ್ ಬರ್ತಾಯಿತ್ತು, ಅಥವಾ ಹ್ಯಾಂಡ್ ಏನಾದರೂ ಪೇನ್ ಬರ್ತಾಯಿತ್ತು ಅಂತಂದರೆ ಮಾರ್ಫಿನ್ನ ಕೊಡ್ತಾ ಹೋಗ್ತಾರೆ. ಸೊ ಪೇನ್ ಕಿಲ್ಲರ್ ಅಂತ ಹೇಳ್ತೇವೆ. ಸೊ ಈ ಮಾರ್ಫಿನ್ ಕೊಡೋದ್ರಿಂದ ನಮಗೆ ಬಾಡಿಯಲ್ಲಿ ಸ್ವಲ್ಪ ಏನಾಗ್ತದೆ, ನೋವು ಕಡಿಮೆ ಆಗ್ತಾ ಹೋಗ್ತದೆ. ಇದು ಯೂಶ್ವಲಾಗಿ ಈ ಮಾರ್ಫಿನ್ ನಾವು ಪ್ರೊಡಕ್ಷನ್ ಮಾಡಿಬಿಟ್ಟು OPM ಅಂತ ಹೇಳ್ತೇವೆ. OPM ಪ್ಲ್ಯಾಂಟ್ಸ್ನಿಂದ ಏನು ಮಾಡ್ತಾರೆ, ಇದನ್ನು ಪ್ರಿಪ್ರೇಷನ್ ಮಾಡ್ತಾ ಹೋಗ್ತಾರೆ. ಬಟ್ OPM ಈಸ್ ವೆರಿ ಡೇಂಜರಸ್. ಯು ಶುಡ್ ನಾಟ್ ಕನ್ಸ್ಯೂಮ್ ದಿಸ್ OPM ಪ್ಲ್ಯಾಂಟ್. ಇಟ್ ಈಸ್ ವೆರಿ ವೆರಿ ಡೇಂಜರಸ್. ಯಾಕಂತಂದರೆ ಇದು ನರ್ವಸ್ ಸಿಸ್ಟಮ್ನ ಏನು ಮಾಡಿಬಿಡ್ತದೆ, ವೀಕ್ ಮಾಡಿಬಿಡ್ತದೆ. ನರ್ವಸ್ ಸಿಸ್ಟಮ್ನ ವೀಕ್ ಮಾಡಿಬಿಡ್ತದೆ. ಯಾವುದೇ ರೀತಿಯಾಗಿ ಡಾಕ್ಟರ್ ಸಜೆಷನ್ ಇರಲಾರ್ದ ಈ OPM ಪ್ಲ್ಯಾಂಟ್ನ ನಾವು ಯೂಸ್ ಮಾಡುವಂಗಿಲ್ಲ. ಸೊ ಈಗ ನಾವೇನು ಹೇಳ್ತೇವೆ, ಮಾರ್ಫಿನ್ ಒಂದು ನೋವು ರಹಿತ ಕಾರಕ ಅಂತ ಹೇಳ್ತೇವೆ. ನೋವು ರಹಿತ ಕಾರಕ. ಹಾಗಿದ್ರೆ ಉಳಿದಿರೋದು ಒಂದೇ, ಬೋರಿಕ್ ಆ್ಯಸಿಡ್. ಈ ಬೋರಿಕ್ ಆ್ಯಸಿಡ್ ಏನಾಗಿರ್ತದೆ, ಆ್ಯಂಟಿಸೆಪ್ಟಿಕ್ ಆಗಿರ್ತದೆ. ಆ್ಯಂಟಿಸೆಪ್ಟಿಕ್ ಅಂತಂದರೆ ಏನು? ಆ್ಯಂಟಿಸೆಪ್ಟಿಕ್. ಈ ಆ್ಯಂಟಿಸೆಪ್ಟಿಕ್ ಅಂದರೆ ಯೂಶ್ವಲಾಗಿ ಈಗ ನಿಮಗೆ ಬಾಡಿ ಒಳಗಡೆ ಯಾವ್ದಾರ ವೂಂಡ್ಸ್ ಆಗಿರ್ತದೆ, ಅಥವಾ ಎಲ್ಲಾದರೂ ಬಡಿಸ್ಕೊಂಡಿರ್ತೀರಿ, ಇನ್ಫೆಕ್ಷನ್ ಆಗಿರ್ತದೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೇವೆ, ಈ ಬೋರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಬೋರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಈ ಬೋರಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ. ಅಥವಾ ಈಗ ಸಡನ್ನಾಗಿ ನಮ್ಮ ಕಡೆ ಬೋರಿಕ್ ಆ್ಯಸಿಡ್ ಸಿಗಲಿಲ್ಲ ಅಂತಂದರೆ ಡೆಟಾಲ್, ಒಂದು ಕಾಟನ್ ತೊಗೊಂಡು, ಸ್ವಲ್ಪ ಡೆಟಾಲ್ ತೊಗೊಂಡು ಏನು ಮಾಡ್ತೇವೆ, ಅದು ಎಲ್ಲಿ ವೂಂಡ್ ಆಗಿರ್ತದೆ ಅಲ್ಲಿಗೆ ಹಚ್ತೇವೆ. ಎಲ್ಲ ಒಂದು ಸರ್ಕಾರಿ ಹಾಸ್ಪಿಟಲ್ ಒಳಗಡೆ ಏನು ಮಾಡ್ತಾರೆ, ಒಂದು ಬ್ರೌನಿಷ್ ಕಲರ್ ಒಂದು ಬಾಟಲ್ ಇರ್ತದೆ, ಅದರೊಳಗಡೆ ಅಯೋಡಿನ್ ಇರ್ತದೆ. ಅದನ್ನು ಕೂಡ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡು ಏನು ಮಾಡ್ತಾ ಹೋಗ್ತೇವೆ, ಆ ವೂಂಡ್ ಅಥವಾ ಇನ್ಫೆಕ್ಷನ್ ಮೇಲೆ ಇಟ್ಟಾಗ ಅದು ರಿಡಕ್ಷನ್ ಆಗ್ತಾ ಹೋಗ್ತದೆ. ಏನಾದರೂ ಏನೋ ಫಾರಿನ್ ಬಾಡೀಸ್ ಇದ್ದರೂ ಕೂಡ ಅದನ್ನೇನು ಮಾಡ್ತದೆ, ಡಿಲೀಟ್ ಮಾಡ್ತಾ ಹೋಗ್ತದೆ. ಸೊ ಇದು ನಮ್ಮದು ಏನಾಗಿರ್ತದೆ, 4th ಆಪ್ಷನ್ ಕನೆಕ್ಷನ್ ಇರ್ತದೆ. ಇಲ್ಲಿವರೆಗೂ ನಾವು ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ನೋಡಿದ್ದೇವೆ, SDAದಲ್ಲಿ ಕೇಳಿರುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನಾವೇನು ಮಾಡೋಣ, PSIಯಲ್ಲಿ ಅಂದರೆ KSRP ಮತ್ತು KSSF 2020ಯಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದಾನೆ ಅದೊಂದು ಸ್ವಲ್ಪ ನೋಡ್ಕೊಳ್ಳೋಣ. 5th ಕ್ವಶನ್, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ. ಬೆಂಜೀನ್, ಅಸಿಟೋನ್, ಕಲ್ಲೆಣ್ಣೆ ಅಥವಾ ಕೆರೋಸಿನ್, ಡಿ ಅಸಿಟಿಕ್ ಆಮ್ಲ. ಸೊ ಆನ್ಸರ್ ಬಂದುಬಿಟ್ಟು ನಿಮ್ಮದು ಏನಾಗಿರ್ತದೆ, ಅಸಿಟೋನ್ ಆಗಿರ್ತದೆ. ಅಸಿಟೋನ್, ಇದು ಕೆಮಿಕಲ್ ಫಾರ್ಮುಲಾ ಬಂದುಬಿಟ್ಟು CH3 C ಡಬಲ್ ಬಾಂಡು CH3 ಆಗಿರ್ತದೆ. ಇದು ಅಸಿಟೋನ್. ಈಗ
ನೇಲ್ ಪಾಲಿಷಿಗೆ ಯಾವುದೋ ಒಂದು ಬಣ್ಣ ಹಚ್ಚಿರ್ತಾರೆ ಹೌದಲ್ವಾ, ಅದಕ್ಕೆ ನೇಲ್ ಪಾಲಿಶು ಬಣ್ಣ ರೆಡ್ಡು ಎಲ್ಲೋ ಡಿಪೆಂಡ್ ಹುಡುಗಿಯರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಬೇರೆ ಬೇರೆ ಕಲರ್ ಹಚ್ಚಿದಾಗ ಈ ಕಲರ್ಸ್ ಏನಾಗಿರ್ತಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಲಿಂತ ತಯಾರು ಮಾಡಿರ್ತಾರೆ, ಆರ್ಗ್ಯಾನಿಕ್ ಕಂಪೌಂಡ್ಲಿಂತ ತಯಾರು ಮಾಡಿರ್ತಾರೆ. ಓಕೆ, ಈ ಆರ್ಗ್ಯಾನಿಕ್ ಕಂಪೌಂಡ್ ಏನಾಗ್ತದೆ ಅಂದರೆ ಅಸಿಟೋನ್ ಜೊತೆಗೆ ರಿಯಾಕ್ಟ್ ಆದಾಗ ಇದು ಡಿಸಾಲ್ವ್ ಆಗಿಬಿಡ್ತದೆ. ಡಿಸಾಲ್ವ್ ಆಗ್ತದೆ ಮೀನಿಂಗ್ ಏನು ರೀ, ಈಗ ಆರ್ಗ್ಯಾನಿಕ್ ಕಂಪೌಂಡನ್ನು ತಯಾರು ಮಾಡೋದ್ರಿಂದ ಈ ಅಸಿಟೋನು ಮತ್ತು ಆರ್ಗ್ಯಾನಿಕ್ ಕಂಪೌಂಡು ಎರಡು ಏನಾಗಿಬಿಡ್ತದೆ, ಕಂಬೈನ್ ಆಗಿಬಿಡ್ತದೆ. ಕಂಬೈನ್ ಅಂತಂದ್ರೆ ರಿಯಾಕ್ಷನ್ ಆಗೋದಿಲ್ಲ, ಡಿಸಾಲ್ವ್ ಆಗ್ತದೆ. ಅದಕ್ಕೆ ನಾವು ಒಂದು ವರ್ಡ್ ಹೇಳ್ತೇವೆ, ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಹೇಳ್ತೇವೆ, ಲೈಕ್ ಡಿಸಾಲ್ವ್ಸ್ ಲೈಕ್. ಸೊ ಇದನ್ನು ಆ ಬಣ್ಣಕ್ಕೆ ಹಚ್ಚಿದ ತಕ್ಷಣ ಇದೇನು ಬಣ್ಣ ಇರ್ತದ ಇದು ಅಷ್ಟು ಬಣ್ಣ ಈ ಅಸಿಟೋನ್ ಜೊತೆಗೆ ಮಿಕ್ಸಪ್ ಆಗಿ ನಮಗೆ ಹೊರಗಡೆ ಬಂದುಬಿಡ್ತದೆ. ಅದಕ್ಕೆ ಲೈಕ್ ಡಿಸಾಲ್ವ್ಸ್ ಲೈಕ್. ಯಾಕಂದರೆ ಈ ಆರ್ಗ್ಯಾನಿಕ್ ಕಂಪೋನೆಂಟ್ಸ್ ಎಲ್ಲವೂ ಏನಾಗಿರ್ತವೆ ಅಂತಂದರೆ ಪೋಲಾರ್ ಕಂಪೋನೆಂಟ್ಸ್ ಆಗಿರ್ತದೆ. ಅದೇ ರೀತಿಯಾಗಿ ಅಸಿಟೋನ್ ಇವೆಲ್ಲ ಏನಾಗಿರ್ತವೆ ಅಂದರೆ ಇವು ಕೂಡ ಪೋಲಾರ್ ಕಂಪೋನೆಂಟ್ಸ್ ಆಗಿರ್ತವೆ. ಸೊ ಹಾಗಾಗಿ ಪೋಲಾರ್ ಡಿಸಾಲ್ವ್ ಆಗಿರೋ ಸಲುವಾಗಿ ಇದು ನಮಗೆ ಅಸಿಟೋನ್ ಹಚ್ಚಿದ ತಕ್ಷಣ ಆರ್ಗ್ಯಾನಿಕ್ ಕಂಪೌಂಡು ಡಿಸಾಲ್ವ್ ಆಗಿ ನಮಗೆ ಕಲರ್ ಹೋಗಿಬಿಡ್ತದೆ. ಇದು ಒಂದನೇ ಪಾಯಿಂಟು. ಈಗ ಈ ವಿಡಿಯೋದಲ್ಲಿ ಯಾರಾದರೂ ಹೆಣ್ಮಕ್ಳು ನೋಡೋಕತ್ತಿರಂದ್ರೆ ಇನ್ನೂ ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ, ಯಾವಾಗ ನೀವು ಅಸಿಟೋನ್ ಹಚ್ಚಿ ಆ ಕಂಪೋನೆಂಟನ್ನು ತೆಗೆದಾದ್ಮೇಲೆ ಸ್ವಲ್ಪ ಉಗುರಿಗೆ ನೀವೇನು ಹಚ್ಚಬೇಕು, ಮಾಯಿಶ್ಚರೈಸರ್ ಹಚ್ಚಬೇಕು. ಮಾಯಿಶ್ಚರೈಸರ್ ಹಚ್ಚಿ ಒಂದು ಸ್ವಲ್ಪ ಬಿಟ್ಟಾದ ತಕ್ಷಣ ಸ್ವಲ್ಪ ಸಾಫ್ಟ್ನೆಸ್ ಫೀಲ್ ಆಗ್ತದೆ. ಇಲ್ಲಾಂತಂದ್ರೆ ಏನಾಗ್ತದೆ, ಅಸಿಟೋನು ರಿಯಾಕ್ಟ್ ಆಗಿ ಸ್ವಲ್ಪ ನಿಮ್ಮದು ನೇಲ್ಸಲ್ಲಿ ಏನಾಗಿರ್ತದೆ ಹಾರ್ಡಿಶ್ ಫೀಲ್ ಆಗ್ತದೆ, ಸ್ವಲ್ಪ ಗಟ್ಟಿ ಫೀಲ್ ಆಗ್ತದೆ, ಅಥವಾ ಒಂಥರ ಏನೋ ಶೈನಿ ಕಳ್ಕೊಂಡು ಬಿಡ್ತದೆ. ಸೊ ಹಂಗಾಗಿ ಸ್ವಲ್ಪ ರಿಮೂವ್ ಮಾಡಿದ ತಕ್ಷಣ ಸ್ವಲ್ಪ ಮಾಯಿಶ್ಚರೈಸರಿಂದ ಹಚ್ಕೊಳ್ಳಿ. ಸೊ ಹಾಗಾಗಿ ನಮ್ಮದು ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ತದೆ, ಬಿ ಅಸಿಟೋನ್ ಕ್ಲಿಯರ್ ಆಯಿತು. ಅದೇ ರೀತಿಯಾಗಿ 6th ಕ್ವೆಶ್ಚನ್ ಒಳಗನ ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಇದೆ. ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ನಿಕ್ಕಲ್, ಆಪ್ಷನ್ ಡಿ ಟಂಗ್ಸ್ಟನ್. ಇದು ಎಷ್ಟೋ ಮಂದಿ ಗೊತ್ತಿರುವಂಥ ವಿಷಯ. ಆಪ್ಷನ್ ಬಂದುಬಿಟ್ಟು ಯಾವುದು ಕರೆಕ್ಟ್ ಆಗ್ತದೆ, ಟಂಗ್ಸ್ಟನ್ ಕರೆಕ್ಟ್ ಆಗ್ತದೆ. ಯಾಕೆ ಟಂಗ್ಸ್ಟನ್ ಯೂಸ್ ಮಾಡ್ತೇವೆ, ಯಾಕಂದರೆ ಈ ಟಂಗ್ಸ್ಟನ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಾಗಿರ್ತದೆ ಅಂತಂದರೆ 3400 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ನೋಡಲಿ, 3400 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತನಕ ಕೂಡ ನಿಮ್ಮದು ಟಂಗ್ಸ್ಟನ್ ಮೆಲ್ಟ್ ಆಗೋದಿಲ್ಲ. ಈ ಟಂಗ್ಸ್ಟನ್ ಯೂಸಿಂದ ಸ್ವಲ್ಪ ಬೆಳಕು ಕೂಡ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಬೇರೆ ಮೆಟಲ್ಗೆ ಕಂಪೇರ್ ಮಾಡಿದಾಗ ಇದು ಮೆಲ್ಟಿಂಗ್ ಪಾಯಿಂಟೂ ಚೆನ್ನಾಗಿರ್ತದೆ ಮತ್ತು ಲೈಟ್ ವೆಯ್ಟ್ ಆಗಿರ್ತದೆ. ಸೊ ಹಾಗಾಗಿ ಇದನ್ನು ಬಲ್ಬ್ನಲ್ಲಿ ಯೂಸ್ ಮಾಡ್ತಾ ಹೋಗ್ತವೆ. ಲಾಸ್ಟ್ನೇ ಕ್ವೆಶ್ಚನಿಗೆ ಹೋಗೋಣ. ನಗುವ ಅನಿಲದ ರಾಸಾಯನಿಕ ಹೆಸರು ಏನು? ಆಪ್ಷನ್ ಎ ಸಿಲ್ವರ್ ನೈಟ್ರೇಟ್. ಸಿಲ್ವರ್ ನೈಟ್ರೇಟ್ ಫಾರ್ಮುಲಾ ಏನು, AgNO3. ಸಿಲ್ವರ್ ನೈಟ್ರೇಟ್. ಸೋಡಿಯಂ ಕಾರ್ಬೋನೇಟ್ NaHCO3. ಕ್ಯಾಲ್ಶಿಯಂ ಸಲ್ಫೇಟ್ ಫಾರ್ಮುಲಾ ಬಂದುಬಿಟ್ಟು CaSO4. ಅದೇ ರೀತಿಯಾಗಿ ನೈಟ್ರಸ್ ಆಕ್ಸೈಡ್ ಫಾರ್ಮುಲಾ N2O. ಹಾಗಿದ್ರೆ ನಗುವ ಅನಿಲದ ರಾಸಾಯನಿಕ ಹೆಸರು ಏನಂದರೆ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತಾರೆ. ಓಕೆ, ನೈಟ್ರಸ್ ಆಕ್ಸೈಡ್. ಹಾಗಿದ್ರೆ ಈ ನೈಟ್ರಸ್ ಆಕ್ಸೈಡ್ಗೆ ಇನ್ನೊಂದು ಹೆಸರು ಹೇಳ್ತೇವೆ, ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತೇವೆ. ನಿಮ್ಗೆ ಕೇಳಿರ್ತೀರ, ಲಾಫಿಂಗ್ ಗ್ಯಾಸ್. ಕೇವಲ ಇದು ಲಾಫಿಂಗ್ ಗ್ಯಾಸ್ ಅಷ್ಟೇ ಇಲ್ಲ, ಈ ನೈಟ್ರಸ್ ಆಕ್ಸೈಡು ಡೆಂಟಿಸ್ಟ್ ಕೂಡ ಯೂಸ್ ಮಾಡ್ತಾರೆ. ಅಂದರೆ ಅಲ್ಲಿನ ಡಾಕ್ಟ್ರು ಕೂಡ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈಗೇನಾದರೂ ಅಲ್ಲೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಸ್ವಲ್ಪ ಅದಕ್ಕೊಂದು ಅನಸ್ಥೆಟಿಕ್ ಕೊಡಬೇಕಲ್ಲ, ಅಲ್ಲಿ ಕೆತ್ತಬೇಕಾದ್ರೆ ಅಥವಾ ಅಲ್ಲಿಗೆ ಏನಾದರೂ ರಿಪೇರಿ ಮಾಡಬೇಕಾದ್ರೆ ಮೈಲ್ಡ್ ಅನಸ್ಥೆಟಿಕ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸ್ವಲ್ಪ ಏನಾದರೂ ನಾವು ಲಾಫಿಂಗ್ ಗ್ಯಾಸ್ ಅದ ತಡೆ ಅಂತೇಳಿ ನೈಟ್ರಸ್ ಆಕ್ಸೈಡ್ನ ಕಂಟಿನ್ಯೂ ಆಗಿ ನಾವು ಕನ್ಸಂಪ್ಷನ್ ಮಾಡ್ತಾ ಹೋದಿವಿ ಅಂತಂದರೆ ಇದು ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ. ಸ್ವಲ್ಪ ಅದೊಂದು ನೆನಪಿಟ್ಕೊಳ್ಳಿ, ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಜಾಸ್ತಿ ನಾವು ಯೂಸ್ ಮಾಡಬಾರ್ದು. ಸುಮ್ಮನೆ ಏನೋ ಸ್ವಲ್ಪ ಫನ್ ಆ್ಯಕ್ಟಿವಿಟಿ ಸಲುವಾಗಿ ನೈಟ್ರಸ್ ಆಕ್ಸೈಡನ್ನ ನಾವು ಯೂಸ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಇದನ್ನು ಲಾಫಿಂಗ್ ಗ್ಯಾಸ್ ಅಂತ ಕರಿತಾ ಹೋಗ್ತೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಆನ್ಸರ್ ಕರೆಕ್ಟ್ ಆಗ್ತದೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಪ್ರೀವಿಯಸ್ಲಿ ಆಸ್ಕ್ಡ್ ಕ್ವೆಶನ್ಸ್ನ ನಾವೇನು ಮಾಡ್ತಾ ಹೋಗ್ತಾನೆ ತಗೋತಾ ಬರೋಣ.
ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.